ವೈಟ್ ಡ್ರೆಸ್ ಹಾಕೊಂಡು ಅದನ್ನ ನೋಡ್ತಿರ್ತಾರ. ಈ ನೆಟ್ ಕಪ್ ಡ್ರೆಸ್ ಹಾಕೊಂಡು ಹೋಗ್ಬೇಕಾ? ಹಸುದ್ ಹಾಕೊಂಡು ಹೋಗ್ಬೇಕು. ಮುಚ್ಕೊಂಡು ನಡಿಯಲ್ಲ ಅಪ್ಪ. ಇಲ್ಲಿ ನೋಡು ಇರ್ಬೇಲು. ಗೈಸ್, ನಾವ್ ಇವಾಗ ಮಾವಿನಕಾಯಿ ಕಿತ್ಕೊಂಬರೋದಕ್ಕೆ ಹೋಗ್ತಾ ಇದ್ದೀರಿ. ಆದ್ರೆ ಇದು ಕಳ್ತನ ಮಾಡ್ತಾ ಇರೋದು. ನೋಡ್ರಿ ಗಿರಿ, ನಾನು ಇವಾಗ ಇದ್ರ ಮೇಲೆ ಹತ್ತಿ ಆ ಕಡೆ ಹೋಗ್ಬೇಕು. ಆ ಕಡೆ ಕಾಣಿಸ್ಬೇಕಲ್ಲ, ಆ ಕಡೆ ಹೋಗ್ಬೇಕು. ಆದ್ರೆ ಭಯ. ಅವ್ರೇನ ಯಾರಾದ್ರು ಗೈಸ್, ಅಲ್ಲಿ ಯಾರಾದ್ರೂ ಇರ್ತಾರೆ ಅಂತ ಭಯ. ಆವಾಗ್ಲೇ ನಾವು ಹೋಗಿ ಅಂದ್ರೆ ನಮ್ಮನೆ ಮೇಲೆ ನಮ್ಮನೆ ಮೇಲೆ ನಿಂತ್ಕೊಂಡು ನೋಡಿದ್ವಿ. ಬಟ್ ಯಪ್ಪ ಯಾರೋ ಇದ್ದ, ಅದಕ್ಕೆ ಅವನು ನಮ್ ಗಿರಿಗೆ ಹೋಗ್ತಾವನ. ಅವ್ರ ಮನೆ ಮೇಲೆ ನಿಂತ್ಕೊಂಡು ನೋಡಿದ್ವಿ. ನೋಡ್ರಿ ಹೋಗ್ತಾವನವನು. ಆದ್ರೆ ಏನ್ ಗೊತ್ತಾ, ಈ ತರ ಕದ್ಕೊಂಡ್ ತಿನ್ನೋದಲ್ಲೇ ಮಜಾ ಬೇರೆ. ಹಂಗಂತ ಎಲ್ಲಾನು ಕಳ್ತನ ಮಾಡಿ ಅಂತ ಹೇಳ್ತಿಲ್ಲ. ಈ ತರ ಸಿಗದೆ ಇದ್ದಾಗ, ಅದು ಹಳ್ಳಿ ಸೈಡು ಕದ್ಕೊಂಡ್ ತಿಂದ್ರೆ ಅದ್ರ ಮಜಾನೇ ಬೇರೆ. ಕಾಣಿಸ್ತವ್ರೇನಾ? ಅವ್ರ ಮನೆ ಮೇಲೆ ನಿಂತ್ಕೊಂಡ್ ನೋಡಿದ್ವಿ ನಾವು. ಬಟ್ ಆದ್ರೆ ಸ್ವಲ್ಪ ಡೌಟ್ ಐತೆ. ಅದಕ್ಕೆ ನಮ್ಮ ಮನೆ ಮೇಲೆ ಇನ್ನೂ ನೀಟಾಗಿ ಕಾಣಿಸ್ತೈತೆ. ಅವ್ನು ನೋಡ್ಕೊಂಡ್ ಬರ್ತಾನೆ ಹೋಗ್ಬಿಟ್ಟು. ಜಯಂಕಲ್, ಏನ್ ಸಮಾಚಾರ? ವಿಡಿಯೋ ಕಾಲ್ ಮಾಡ್ತಾ ಇಲ್ಲ, ವ್ಲಾಗ್ ಮಾಡ್ತಾ ಇದೀನಿ. ಹೇಳು ಎಲ್ಲಾರ್ಗುನು ಒಂದ್ ನಮಸ್ಕಾರ ಹೇಳು. ಇಂಗ್ಲಿಷ್ ಆಗಿ ಹೇಳು ಏನಾದ್ರು. ಇವ್ರೆ ನಮ್ಮ ಇಂಗ್ಲಿಷ್ ಸರ್, ಸಖತ್ತಾಗಿ ಮಾತಾಡ್ತಾರೆ. ಇಂಗ್ಲಿಷ್ ಯು ಇಂಗ್ಲಿಷ್, ಐ ನೋ ಇಂಗ್ಲಿಷ್, ಯು ಇಂಗ್ಲಿಷ್ ಅಂತೆ. ಏನ್ ಸಮಾಚಾರ? ನಥಿಂಗ್. ಕನ್ನಡದಲ್ಲಿ ಮಾತಾಡು. ವಿಶೇಷ ಅಚ್ಚ ಕನ್ನಡದಲ್ಲಿ ಮಾತಾಡ್ತಾ ಇದೀಯಾ? ನಮ್ಗೆ ಅಚ್ಚ ಕನ್ನಡದಲ್ಲಿ ಮಾತಾಡಕ್ ಬರಲ್ಲೇ. ಆಯ್ತಾ? ಟಿಫನ್ಗೆ ಏನಂತಾರೆ? ನಾಷ್ಟ. ಮತ್ತೆ ಇನ್ನೇನ್ ಸಮಾಚಾರ? ಉಪ್ಪಿಟ್ಟನ್ನ ಕಾಂಕ್ರೆಂಟ್ ಅಂತಾರೆ. ಉಪ್ಮಾ ಅದ್ ಇಂಗ್ಲಿಷ್ ಆಗೋಯ್ತಲ್ಲ. ಉಪ್ಪಿಟ್ಟು ಇಂಗ್ಲಿಷ್ ಆಯ್ತು. ಏನ್ ತಿಂದ್ರಿ? ಗಂಜಿ ಕೊಡ್ದೆ. ಊಟ? ಜ್ಯೂಸ್ ಒಂದು. ಪಕ್ಕನಾ? ಇವಾಗ ನಾವು ಮಾವಿನಕಾಯಿ ಕೀಳ್ಬೇಕು. ಅಲ್ಲಿ ಇರುವೆ. ಯಾರಾದ್ರೂ ಅದೇ ನೋಡ್ಬಿಡ್ತಾರೆ ಅನ್ನೋದೇ ಭಯ. ಇನ್ನು ವೈಟ್ ಡ್ರೆಸ್ ಹಾಕೊಂಡು ಅದನ್ನ ನೋಡ್ತಿರ್ತಾರ. ಈ ನೆಟ್ ಕಪ್ ಡ್ರೆಸ್ ಹಾಕೊಂಡು ಹೋಗ್ಬೇಕಾ? ಹಸುದ್ ಹಾಕೊಂಡು ಹೋಗ್ಬೇಕು. ಹಸುದ್ ಹಾಕೊಂಡು ಹೋಗ್ಬೇಕು. ಕಾಶ್ಮೀರದಲ್ಲಿ ಆಪಲ್ ಕದಿಯೋರು ಮಾರೋ ತರನೇ ಓದ್ತಾರೆ. ಇವಾಗ ಪ್ರಾಬ್ಲಮ್ ಇಲ್ಲಿ ಸಿಗಾಕೊಂಡ್ಬಿಡ್ತೀನಿ ಅಂತ ಭಯ. ಅದಕ್ಕೋಸ್ಕರ ನಾವು ಹೋಗೋಣ ಅಂತ ನೋಡಿದ್ರೆ ಈ ನನ್ನ ಮಗನ್ ಬಿಡ್ತಾ ಇಲ್ಲ ನಮ್ಮನ್ನ. ನೋಡ್ರಿ ಹಿಂದೆನೆ ಗೈಸ್, ಫೈನಲಿ ನಾವು ಅವನ್ನ ಬಿಟ್ಬಿಟ್ಟು ಬಂದ್ರಿ. ಅವನು ಹಿಂದೆ ಬಿದ್ರೆ ಕರ್ಕೊಂಡು ಹೋಗೋದಕ್ಕೆ ಏನ್ ಪ್ರಾಬ್ಲಮ್ ಇಲ್ಲ. ಅವ್ನು ಸುಮ್ಮನೆ ಇರಲ್ಲ, ಗಲಾಟೆ ಮಾಡ್ತಾ ಇರ್ತಾನೆ, ಅದೊಂದೇ ಪ್ರಾಬ್ಲಮ್. ಅದಕ್ಕೋಸ್ಕರ ನಾವು ಅವನ್ನ ಬಿಟ್ಟು ಬಂದ್ರಿ. ನೋಡಿ ಹಿಂಗೆ ಸ್ಟ್ರೈಟೇ ಹೋಗೋದು. ಈ ತರ ನೀವು ಮಾವಿನಕಾಯಿ ಕದ್ಕೊಂಡ್ ತಿಂದಿದ್ದೀರಾ? ಕಮೆಂಟ್ ಮಾಡಿ. ಅರೆ ಮಾವಿನಕಾಯಿ ತಿನ್ನೋದ್ರಲ್ಲಿ ಮಸ್ತ್ ಅಲ್ಲ. ಒಂದು ಟ್ವಿಸ್ಟ್ ಇದೆ. ಅದೇನಂತ ಮಾವಿನಕಾಯಿ ಕಿತ್ಕೊಂಡ್ ಬಂದ್ಮೇಲೆ ಹೇಳ್ತೀರಿ. ಏನಂತ ಹೇಗಿರಿ? ಕದ್ದು ತಿನ್ನೋದೇ ಎಷ್ಟೋ ಚೆನ್ನಾಗಿರ್ತೈತೆ. ಓಡಾಡಿ ಗೈಸ್, ನಾವು ಹಂಗ ಹೋಗಿದ್ವಿ. ಬಟ್ ಅಲ್ಲಿ ಯಾರೋ ಇದ್ರು. ಸೊ ಅದಕ್ಕೋಸ್ಕರ ನಾವು ಮತ್ತೆ ಅದೇ ನಮ್ ಗಿರಿಗ್ ಹೇಳ್ದ ಆವಾಗ್ಲೇನೆ ಹಂಗೆ ಹೋಗಿ ಕಿತ್ಕೊಳೋಣ ಅಂತ. ಆ ಜಾಯಿಂಕಲ್ ಮಾತ್ ಕಟ್ಕೊಂಡು ಆ ಕಡೆಗೆ ಹೋದ್ವಿ. ಇವಾಗ ಮತ್ತೆ ರಿಟರ್ನ್ ಮನೆ ಹತ್ರ ಹೋಗ್ತಾ ಇದೀವಿ. ಗೈಸ್, ಬರೋದೇನೋ ಬಂದ್ಬಿಟ್ಟಿದೀವಿ. ಆದ್ರೆ ನಮ್ಗೆ ನಾವ್ ಅನ್ಕೊಂಡ್ರಿ ಬೇರೆಯವ್ರದ್ದು ಅಂತ, ನೋಡಿದ್ರೆ ನಮ್ಗೆ ಗೊತ್ತಿರೋರ್ದೆ. ಬರೋದೇನೋ ಬಂದಿದ್ದೀವಿ. ಆದ್ರೆ ಪುಕ ಅಂತ ಭಯ ಆಗ್ತೈತೆ. ಸಪೋಸ ಗೈಸ್, ಅಲ್ಲಿ ನವಿಲ್ ಜಾಸ್ತಿ ಇದಾವೆ. ನಾವು ಓಡೋಗ್ಬಿಟ್ರೆ ಅವು ಓಡಾಕ್ತವೆ, ಕಾಣಿಸಲ್ಲ. ಇಲ್ಲಿಂದ ಹತ್ರ ಹೋಗ್ತೀವಿ, ಟ್ರೈ ಮಾಡ್ತೀವಿ. ನೋಡ್ರಿ, ನೀವು ಸಾರ ಹಿಡ್ಕೊಂಡು ಬಿಡ್ತೀವಿ. ಹಿಡ್ಕೊಂಡು ಕುತ್ಕೊಂಡು ಹೊಲ್ಟೋದ್ ಹೋಗಿರಿ. ಇವಾಗ ಓಡಿದ್ರೆ ಹಿಡ್ಕೊಂಡು ಬರ್ತದೆ.
ಈ ಕಡೆ ಎಲ್ಲ ಓಡಾಡಿ ಮಾವಿನಕಾಯಿ ಇಲ್ಲ ಗಿರಿ. ನಿಮ್ ಮಾವಿನಕಾಯಿ ಇಲ್ಲ ಅಂದ್ರೆ ನಮ್ಗೆ ಇಲ್ಲೆಲ್ಲ ಖುಷಿ ಸಿಗ್ತದೆ. ಬರಡೆ ಓಡಾಡಲಿ ನೋಡಿ ಫ್ರೆಂಡ್ಸ್. ಗೈಸ್ ಇವ್ನ್ ಮಾತ್ ಕಟ್ಕೊಂಡು ಬಂದ್ರಿ. ಮಾವಿನಕಾಯಿ ಇಲ್ಲ ಮಾವಿನಕಾಯಿ ಇಲ್ಲ. ಯಪ್ಪ ರಕ್ತನೇ ಯಪ್ಪ ನನ್ ಪ್ಯಾಂಟ್ ಎಲ್ಲ ಏ ಚಿಕ್ಕ ಮುಚ್ಕೊಂಡು ನಡಿಯಲ್ಲ ಅಪ್ಪ. ಇಲ್ಲೋಡು ಇರ್ಬೇಲು. ಗೈಸ್ ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ಎಲ್ರು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕಮೆಂಟ್ ಸೆಕ್ಷನ್ ಅಲ್ಲಿ ವಿಡಿಯೋ ಹೆಂಗಿತ್ತು ಅಂತ. ಮತ್ತೆ ಎಲ್ರು ಪ್ಲೀಸ್ ದಯವಿಟ್ಟು ಸಪೋರ್ಟ್ ಮಾಡಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬು ನನಗೆ ತುಂಬಾ ಇಂಪಾರ್ಟೆಂಟ್. ಸೊ ಎಲ್ರು ಸಬ್ಸ್ಕ್ರೈಬ್ ಮಾಡ್ಕೊಡಿ. ನೆಕ್ಸ್ಟ್ ವಿಡಿಯೋ ಬರೋವರೆಗೂ ನನ್ನ ಮಿಸ್ ಮಾಡ್ಕೊಂತೀರಿ.